ಆಕಾಶವಾಣಿ ತಂದನ ತಾನ ತಂದನ ತಂದೆ ನಾನಾ ಚಾಮುಂಡಿ ಹಬ್ಬ, ದಸರಾ ಸಂಭ್ರಮ. ಜನಪದರ ನಾಲಿಗೆಯಲ್ಲಿ ಮೈಸೂರ ದೇವತೆ. ಕಾಳಗದಲ್ಲಿ ಕಾಳಗಾತಿ, ಕಾಳಗದಲ್ಲಿ ಕಾಳಗಾತಿ, ಬೆಳೆದವಳು ಚಾಮುಂಡಮ್ಮ, ವರದಲ್ಲ ಸುಮ ದೇವಿ, ಹೆಸರಲ್ಲಿ ಪಾರ್ವತಿ, ವರವ ಪಾಲಿಸುತ್ತಾಯೇ ನಂಬಿದ ಬರ್ತಾರ ಮೇಲೆ ತಂಗನ್ನ. ರಚನೆ ಡಾಕ್ಟರ್ ಪಿ.ಕೆ. ರಾಜಶೇಖರ್. ಮಂಗಳವಾರದ ಮಾತೆ, ಮಂಗಳವಾರದ ಮಾತೆ, ಮಹತಾಯಿ ಚಾಮುಂಡಮ್ಮ, ವರದಲ್ಲಿ ಲಕ್ಷ್ಮೀದೇವಿ, ವಿದ್ಯೆದಲ್ಲಿ ಸರಸ್ವತಿ, ಕಾಳಗಕ್ಕೆ ಕಾಳಗಾತಿ, ವರವ ಪಾಲಿಸೋ ತಾಯಿ, ನಂಬಿದ ಮಾನ್ಯರ ಮ್ಯಾಲೆ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಗಜಮುಖನೆ ಗರ್ವ ಶ್ರೀ ಗಣನಾಥ, ಚಾಮುಂಡೇಶ್ವರಿ ನೆಲೆಸಿರುವ ಮೈಸೂರು ನಗರವು ವೈಭವೋಜ್ವಲ ಇತಿಹಾಸವುಳ್ಳ ಸುಪ್ರಸಿದ್ಧ ಸುಂದರ ನಗರ. ಚಾಮುಂಡಿ ಬೆಟ್ಟದ ಸೆರಗಿನಲ್ಲಿ ಹಾಸಿಕೊಂಡಿರುವ ಈ ನಗರದ ಸುತ್ತಮುತ್ತೆಲ್ಲ ಕನ್ನಂಬಾಡಿ ಕಟ್ಟೆ, ರಂಗನತಿಟ್ಟು, ಶ್ರೀರಂಗಪಟ್ಟಣ, ಕಾವೇರಿ ಸಂಗಮ, ಶಿವನ ಸಮುದ್ರ, ಸೋಮನಾಥಪುರ, ತಲಕಾಡು, ಮುಡುಕುತೊರೆ, ನಂಜನಗೂಡು, ಬಿಳಿಗಿರಿ ರಂಗನ ಬೆಟ್ಟ, ಬಂಡೀಪುರ, ನಾಗರಹೊಳೆ, ಮಹದೇಶ್ವರ ಬೆಟ್ಟ ಈ ಎಲ್ಲವೂ ಇದ್ದು ಇವುಗಳಿಗೆಲ್ಲ ಕೇಂದ್ರ ಬಿಂದುವಿನಂತಿರುವ ಮೈಸೂರು ಉದ್ಯಾನವನಗಳ ನಗರವೆನಿಸಿ ಪ್ರವಾಸಿಗರ ಸ್ವರ್ಗವೆಂದು ವಿಶ್ವವಿಖ್ಯಾತವಾಗಿದೆ. ತಂದನ ತಂದನ ತಂದೆ ನಾನಾ, ತಂದನ ತಾನ ಸ್ವಾಮಿ ನಂಜುಂಡು ಲಿಂಗೋ. ತಂದನ ತಾನ ತಂದನ ತಂದೆ ನಾನಾ, ತಂದನ್ನ ತಾನ ಸ್ವಾಮಿ ನಂಜುಂಡು ಲಿಂಗೋ. ವಿದ್ಯುತ್ ದೀಪಗಳಿಂದ ಕಣ್ಮನಗಳನ್ನು ಸೂರೆಗೊಳ್ಳುವ ಅಪೂರ್ವ ಶೈಲಿಯ ಅರಮನೆ, ಜಗನ್ಮೋಹನ ಕಲಾಶಾಲೆ, ಮೃಗಾಲಯ, ಸರಸ್ವತಿಯ ದೇಗುಲದಂತಿರುವ ಮಾನಸ ಗಂಗೋತ್ರಿ, ಈ ಎಲ್ಲವುಗಳಿಂದ ಕವಿ ಋಷಿ ಸಂತರ ತಪೋವನದಂತಿರುವ ಮೈಸೂರು ನಗರ 10 ಹಲವು ಕಾರಣಗಳಿಂದ ಹೆಸರುವಾಸಿಯಾಗಿರುವಂತೆ ಚಾಮುಂಡಿ ಬೆಟ್ಟದಿಂದಲೂ ಪರಮ ಪವಿತ್ರ ಪುಣ್ಯಕ್ಷೇತ್ರವೆಂದೂ ಪ್ರಸಿದ್ಧವಾಗಿದೆ. ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿರುವ ಚಾಮುಂಡಿ ಬೆಟ್ಟ ನಗರದ ಆಗ್ನೇಯ ದಿಕ್ಕಿನಲ್ಲಿ ಪೂರ್ವ ಪಶ್ಚಿಮವಾಗಿ ಸಮುದ್ರ ಮಟ್ಟಕ್ಕಿಂತ 3480 ಅಡಿ ಎತ್ತರವಿದ್ದು ಮೌನವಾಗಿ ಮೈಚಾಚಿಕೊಂಡು ಮೈಸೂರು ಕಡೆಗೆ ಮುಖ ಮಾಡಿಕೊಂಡಿದೆ. ಮೈಸೂರಿನ ಚಾಮುಂಡಿ ಬೆಟ್ಟ ಪೂರ್ವದಲ್ಲಿ ಅಗ್ನಿಪರ್ವತದ ಸೆಲೆಯಾಗಿತ್ತೆಂದು, ಅದರ ಪ್ರತೀಕವಾಗಿ ಬೆಟ್ಟದ ತಪ್ಪಲಿನಲ್ಲಿರುವ ಉತ್ತನಹಳ್ಳಿ ಗ್ರಾಮದೇವತೆ ಉರಿಮಾರಮ್ಮ ಜನತೆಗೆ ಅಗ್ನಿಪರ್ವತದ ಬಗೆಗಿದ್ದ ಭಯದಿಂದ ರೂಪುಗೊಂಡವಳೆಂದು ಭೂಗರ್ಭ ಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳವಾರದ ಮಾತೆ, ಮಂಗಳವಾರದ ಮಾತೆ, ಮಹತಾಯಿ ಚಾಮುಂಡಮ್ಮ, ವರದಲ್ಲಿ ಲಕ್ಷ್ಮೀದೇವಿ, ವಿದ್ಯೆದಲ್ಲಿ ಸರಸ್ವತಿ, ಕಾಳಗಕ್ಕೆ ಕಾಳಗಾತಿ, ವರವ ಪಾಲಿಸೋ ತಾಯಿ, ನಂಬಿದ ಮಾನ್ಯರ ಮ್ಯಾಲೆ. ಉಜ್ಜಯಿನಿ ದೇಶದವಳು, ಉಜ್ಜಯಿನಿ ದೇಶದವಳು, ತಾಯಿ ಚಾಮುಂಡಮ್ಮನವರು, ತಾಯಿ ಚಾಮುಂಡಮ್ಮನವರು, ನಂಬಿದ ಭಕ್ತರಿಗೆ ವರವ ಪಾಲಿಸೋ ತಾಯಿ. ತಂದನ ತಾನ ಆಹಾ, ಮಂಗಳವಾರದ ಮಾತೆ, ಮಂಗಳವಾರದ ಶುಕ್ರವಾರದ ಮಹತಾಯಿ, ಏ ವರದಲ್ಲಿ ವಿದ್ಯೆದಲ್ಲಿ ಕಾಳಗಕ್ಕೆ ಬೆಟ್ಟದವಳು, ವರವ ಪಾಲಿಸೋ ತಾಯಿ, ನಂಬಿದ ಮನೆರ ಮ್ಯಾಲೆ.
ಸ್ಕಂದ, ವರಾಹ, ಕಾಳಿಕ ಪುರಾಣಗಳಲ್ಲಿ ಚಾಮುಂಡಿ ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಕರೆಯಲಾಗಿದೆ. ಅಲ್ಲದೆ ಆ ಬೆಟ್ಟದಲ್ಲಿರುವ ಮಹಾಬಲೇಶ್ವರ ದೇವಾಲಯವೇ ಅತ್ಯಂತ ಪ್ರಾಚೀನ ದೇವಾಲಯವೆಂದು ತಿಳಿದುಬರುತ್ತದೆ. ಬಹುಶಃ ಇದು ಗಂಗರ ಕಾಲದ ದೇವಾಲಯವಾಗಿದ್ದಿರಬಹುದು. ಚಾಮುಂಡೇಶ್ವರಿಯನ್ನು ಮಹಾಬಲಾದ್ರಿ ಸ್ಥಿತೆ ಚಾಮುಂಡಿ ಎಂದು ಹೇಳಲಾಗುತ್ತದೆ. 10ನೇ ಶತಮಾನದ ಶಾಸನಗಳಲ್ಲಿ ಈ ಬೆಟ್ಟವನ್ನು ಮಬ್ಬೆಲದ ತೀರ್ಥ, ಮರ್ಬಳದ ತೀರ್ಥ ಎಂದು ಕರೆಯಲಾಗಿದೆ. ಹೀಗಾಗಿ ಚಾಮುಂಡಿ ಬೆಟ್ಟ ಎಂಬ ಹೆಸರಾಗಲಿ, ಈ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿಯ ದೇವಾಲಯವಾಗಲಿ 12ನೇ ಶತಮಾನಕ್ಕಿಂತ ಹಿಂದಿನದಲ್ಲ ಎಂದು ತಿಳಿದುಬರುತ್ತದೆ. ಅಂತೆಯೇ ಪುಟ್ಟಹಳ್ಳಿಯಾಗಿದ್ದ ಪುರಗೆರೆ ಮೈಸೂರು ನಗರವಾಗಿ ಅರಳಿಕೊಂಡದ್ದು ಒಂದು ಸೋಜಿಗದ ಸಂಗತಿಯೇ ಆಗಿದೆ. ಕೆಲವು ವಿದ್ವಾಂಸರು ಮಹಾಭಾರತದಲ್ಲಿ ಹೇಳಿರುವ ಮಾಹಿಷ್ಮತಿ, ಅಶೋಕನ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಮಹಿಷಮಂಡಲ, ಎರೆಮೆಯೂರು, ಮಹಿಷನಾಡು ಮುಂತಾದ ಹೆಸರುಗಳು ಇಂದಿನ ಮೈಸೂರಿಗೆ ಸಂಬಂಧಿಸಿದವುಗಳೆಂದು ಭಾವಿಸಿದಂತಿದೆ. ಮೈಸೂರು ಅರಸರ ಆಸ್ಥಾನ ಕವಿಗಳು ಮೈಸೂರನ್ನು ಮಹೀಶೂರು ಎಂದು ಕರೆದಿದ್ದಾರೆ. ಆದ್ದರಿಂದ ಮೈಸೂರು ಹೆಸರಿನ ಮೂಲದ ಬಗ್ಗೆ ಸ್ಥಳನಾಮ ಶೋಧಕರು ಹೆಚ್ಚಿನ ಬೆಳಕನ್ನು ಚೆಲ್ಲಬೇಕಾಗಿದೆ. ಹಾಗೆಯೇ ಮಹಾಬಲೇಶ್ವರ ದೇವಾಲಯವಿದ್ದ ಮಹಾಬಲಾದ್ರಿಯು ಚಾಮುಂಡಿ ಬೆಟ್ಟವಾಗಿ ಪರಿವರ್ತನೆ ಹೊಂದಿದ ವಿಚಾರದಲ್ಲೂ ಐತಿಹಾಸಿಕ ಘಟನೆಗಳನ್ನು ಅಗೆದು ತೆಗೆಯಬೇಕಾಗಿದೆ. ಮಹಾಬಲಾದ್ರಿಯು ಚಾಮುಂಡಿ ಬೆಟ್ಟವಾಗಿ ಹೆಸರು ಪಡೆಯಲು ಮೈಸೂರು ಅರಸರ ಪ್ರಭಾವವೇ ಕಾರಣವಿದ್ದಿರಬಹುದು. ಅಂತೆಯೇ ಚಾಮುಂಡಿಯು ಐತಿಹಾಸಿಕ ವೀರ ಮಹಿಳೆಯೇ ಅಥವಾ ಶಿಷ್ಟ ಪುರಾಣಗಳ ಆದಿಶಕ್ತಿಯೇ ಎಂಬುದು ಕೂಡ ನಿರ್ಧಾರವಾಗಬೇಕಾಗಿದೆ. ಮೈಸೂರಿನ ಮೂಲ ರೂಪ ಮಹಿಷನ ಊರು ಎಂದು ಭಾವಿಸಲಾಗಿದೆ. ಚಾಮುಂಡೇಶ್ವರಿಯು ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಇದೆಂದು ಹೇಳಲು ಬೆಟ್ಟದಲ್ಲಿರುವ ಕೋಣನ ಬಂಡೆ, ಕೋಣನ ಕೊಟ್ಟಿಗೆ, ರಕ್ತದ ಕಲೆ ಮುಂತಾದ ಸ್ಥಳಗಳು ಜನಪದರ ನಂಬುಗೆಗೆ ಇಂಬು ಕೊಟ್ಟಿವೆ. ಅಲ್ಲದೆ ಬೆಟ್ಟದ ತಪ್ಪಲುಗಳಲ್ಲಿರುವ ದೇವಿಯ ಪಾದಕ್ಷೇತ್ರಗಳು ಜನಪದರ ಸಮರ್ಥನೆಗೆ ಆಧಾರಗಳಾಗಿವೆ. ಸಿಂಹವನೇರಿ ಮಾತಾಯಿ ಚಾಮುಂಡಿ ಸಾಗಿ ಬರುತ್ತಾಳೆ ಮೈಸೂರಿಗೆ. ಚಂಡಮುಂಡರ ಕೊಂದು ಚಾಮುಂಡಿ ತಾನಾಡಿ ಚಂದನ ತಾನ. ಚಾಮುಂಡಿ ಎಂಬ ಹೆಸರ ಪಡೆದು 10 ಭುಜದಲ್ಲಿ ಶಸ್ತ್ರವ ತಾಯಿಡಿದು ಅವಳು ದಾಟಿ ಬರುತ್ತಾಳೆ ಮೈಸೂರಿಗೆ. ಕಾಕವ ಒಡದ ತೊಡೆಯನ್ನು ತಟ್ಟಿದ ಸಾಗೆ ಬರುತ್ತಾಳೆ ಮೈಸೂರಿಗೆ. ದೇವಿಯನ್ನು ಮಾತಂಗ ಕನ್ಯೆ, ಕದಂಬ ವನವಾಸಿನಿ, ಮರಕತ ಶ್ಯಾಮ, ಕಾಳಿ ಎಂದೆಲ್ಲ ಕರೆಯುವುದು ಅವಳು ಕಪ್ಪು ಬಣ್ಣದವಳು ಹಾಗೂ ಮಾತಂಗ ಕುಲದ ಕನ್ಯೆ ಎಂಬ ಅರ್ಥದಲ್ಲಿ ಪ್ರಯೋಗವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಚಾಮುಂಡಿ ಎಂಬ ಶಬ್ದ ಶಾಮರುದ್ಧ ಎಂಬ ಶಬ್ದದಿಂದ ಬಂದುದೆಂದು ತರ್ಕಿಸಲಾಗಿದೆ. ವಯಸ್ಸಾದ ಕಪ್ಪು ಬಣ್ಣದ ಮುತ್ತೈದೆ ಎಂಬುದು ಇದರ ಅರ್ಥ. ಬಹುಶಃ ಇದು ದೇವಿಯ ದ್ರಾವಿಡ ಮೂಲವನ್ನು ಹೇಳುತ್ತಿರುವಂತಿದೆ. ಮೈಸೂರು ಬೆಟ್ಟದ ಮೇಲಿರುವ ಚಾಮುಂಡಿಯು ಮೂಲತಃ ಜೈನ ಯಕ್ಷಿಣಿಯೆಂದು, ಇದು ಗಂಗರ ಚಾವುಂಡರಾಯನಿಂದ ಪ್ರತಿಷ್ಠಾಪಿಸಲ್ಪಟ್ಟುದರಿಂದ ಚಾಮುಂಡಾ ಯಕ್ಷಿ ಎಂದು ಪ್ರಸಿದ್ಧವಾಗಿದ್ದು, ಜೈನ ಧರ್ಮವು ಕ್ಷೀಣಿಸಿದ ಮೇಲೆ ಅದು ಹಿಂದೂ ಪುರಾಣಗಳ ದೇವಿ ಚಾಮುಂಡೇಶ್ವರಿಯಾಯಿತೆಂಬುದು ಒಂದು ಊಹೆ. ರಾಜಾವಳಿ ಕಥೆಯ ದೇವಚಂದ್ರನು ಈ ವಿಗ್ರಹ ಜೈನ ಯಕ್ಷಿ ವಾಸಂತಿಕಾ ದೇವಿಯದೆಂದು ಹೇಳುತ್ತಾನೆ. ಚಾಮುಂಡಿಯ ತಂಗಿ ಎಂದು ಹೇಳಲಾಗುವ ಉತ್ತನಹಳ್ಳಿ ಉರಿಕಾತಿ ಕೂಡ ಜೈನ ಯಕ್ಷಿ ಜ್ವಾಲಾಮಾಲಿನಿ ಎಂಬುದಾಗಿ ತಿಳಿದುಬರುತ್ತದೆ. ಹೀಗೆ ಮೂಲದಲ್ಲಿ ಜೈನ ಯಕ್ಷಿಯರಾಗಿದ್ದ ಚಾಮುಂಡ ಹಾಗೂ ಜ್ವಾಲಾಮಾಲಿನಿಯರು ಜೈನ ಧರ್ಮ ನಶಿಸುತ್ತಾ ಬಂದ ಕಾಲಕ್ಕೆ ಶಾಕ್ತ ಪಂಥದ ಜನಪದ ದೇವತೆಗಳಾಗಿ ಪರಿವರ್ತನೆ ಹೊಂದಿದಂತೆ ಕಾಣುತ್ತದೆ. ಅನೇಕ ಜೈನ ಯಕ್ಷಿಯರ ವಿಗ್ರಹಗಳು ಜೈನ ಧರ್ಮದ ಅವನತಿಯ ಸಮಯದಲ್ಲಿ ಅವುಗಳು ಹಿಂದೂ ಪುರಾಣಗಳ ದೇವಿಯ ವಿಗ್ರಹಗಳಾಗಿ ಮಾರ್ಪಾಟಾಗಿವೆ. ಕಾಳಿ, ಮಹಾಕಾಳಿ, ಗೌರಿ, ಮಾನಸಿ, ಪದ್ಮಾವತಿ, ಕೂಷ್ಮಾಂಡಿನಿ, ಜ್ವಾಲಾಮಾಲಿನಿ ಈ ಯಕ್ಷಿಯರ ಬಹಳಷ್ಟು ವಿಗ್ರಹಗಳು ಗ್ರಾಮ ದೇವತೆಗಳ ವಿಗ್ರಹಗಳಾಗಿ ರೂಪುಗೊಂಡಿವೆ. 21ನೆಯ ತೀರ್ಥಂಕರ ನೇಮಿನಾಥನ ಯಕ್ಷಿಯ ಹೆಸರು ಚಾಮುಂಡ. ಈ ಯಕ್ಷಿಯೇ ಚಾಮುಂಡೇಶ್ವರಿಯಾಗಿರುವ ಸಾಧ್ಯತೆಯನ್ನು
ವಿದ್ವಾನ್ ಪಾ ನಾಗರಾಜಯ್ಯ ಅನುಮೋದಿಸಿದ್ದಾರೆ. ಜೈನ ಸಾಹಿತ್ಯದಲ್ಲಿ ಕಂಡುಬರುವ ಯಕ್ಷ ಯಕ್ಷಿಯರ ಬಗೆಗೆ ಆಳವಾದ ಸಂಶೋಧನೆ ನಡೆಸಿರುವ ಪ್ರೊಫೆಸರ್ ಹಂಪನ ಅವರು ತಮ್ಮ ಯಕ್ಷ ಯಕ್ಷಿಯರು ಗ್ರಂಥದಲ್ಲಿ ಇಂಥ ಬೆರಗಿನ ಸಂಗತಿಗಳನ್ನು ದೀರ್ಘವಾಗಿ ಪ್ರಸ್ತಾಪಿಸಿದ್ದಾರೆ. ನಿದರ್ಶನಕ್ಕಾಗಿ ದಕ್ಷಿಣ ಆರ್ಕಾಟ್ ಜಿಲ್ಲೆಯ ತಿರುಕೋವಿಲ್ ತಾಲೂಕಿನಲ್ಲಿರುವ ಚೋಳಪಾಂಡಿಪುರಂ ಎಂಬ ಗ್ರಾಮದ ಹತ್ತಿರವಿರುವ ಆಂಡಿಮಲೈ ಎಂಬ ಬೆಟ್ಟದಲ್ಲಿರುವ ಪದ್ಮಾವತಿ ಯಕ್ಷಿಯ ವಿಗ್ರಹವನ್ನು ಅಲ್ಲಿಯ ಜನರು ಕಾಳಿಯಮ್ಮ ಎಂದು ಕರೆದು ಪೂಜಿಸುತ್ತಿದ್ದಾರೆ. ಪದ್ಮಾವತಿ ಯಕ್ಷಿಯ ವಿಗ್ರಹದ ಆಕಾರ ಹಾಗೂ ಆಯುಧಗಳು ಹಿಂದೂ ಪುರಾಣಗಳ ಚಾಮುಂಡಿಯನ್ನೇ ಅನಾಮತ್ತಾಗಿ ಹೋಲುತ್ತವೆ. ಇಂಥ ಪವಾಡವನ್ನೇ ಮೈಸೂರಿನ ಬೆಟ್ಟದ ಚಾಮುಂಡಿ ವಿಷಯಕ್ಕೂ ಅನ್ವಯಿಸಿ ಹೇಳಲಾಗುತ್ತಿದೆ. ತಂದನ ತಾನನ ತಂದನ ತಂದೆ ನಾನ ತಂದನ ತಾನನ ಸ್ವಾಮಿ ನಂಜುಂಡೋಲಿಂಗೋ. ತಂದನ ತಾನನ ತಂದನ ತಂದೆ ನಾನ ತಂದನ್ನ ತಾನನ ಸ್ವಾಮಿ ನಂಜುಂಡೋಲಿಂಗೋ. ನಂಜನಗೂಡು ಶಿವನೇ ನಂಜನಗೂಡು ಶಿವನೇ ಹೆಂಗುಮರ ಪಾಟಣ ಅದು ಒಂದು ಕೈಲಾಸ ದಾಸವಂತೆ ಎಡಚರಿಕೆ ಎಣ್ಣೆ ಒಳ್ಳೆ ಬಲಚೊರಿಕೆ ಬಾರಿ ಗುಂಡುಲ ಸುತ್ತಾಲು ಕೈಲಾಸ ಕೊತ್ತಲಿ ತಂಬರಗೇರಿ ಇಂಚರಿ ಚಾಮಲಾಪುರ ಇಂಚರಿ ಗುಳ್ಳೂರು ತೋಟ ಶ್ರೀಕಂಠನ ದೇವಸ್ಥಾನ ಸುದ್ದ ಮೂಡಾಲ ಗುಡಿಯೋ. ತಂದನ್ನ ತಾನನ ತಂದನ್ನ ತಾನೋ ತಂದನು ತಂದೆ ನಾನಾ ತಂದನ್ನ ತಾನನ ಸ್ವಾಮಿ ನಂಜುಂಡೋಲಿಂಗೋ. ಅಪ್ಪ ದೇವಾಲೋಕದ ಹೆಣ್ಣು ದೇವಾಲೋಕದ ಹೆಣ್ಣು ದೇವೇಂದ್ರಾಯ ನಾಮಗಳು ಲೋಕ ಭಾವನ ವನಾಗೀತೆ ದುಂಡಿಯನ್ನೇ ದೇವಿ ರಮಣ ಸೂಕ್ಷ್ಮ ಆಗೀತೆ ಗೆಳೆಯವಳೆ ಸೋಮಾಜಮ್ಮ ಕಳೆಯ ಕೋಳಿನ ಮೇಲೆ ಬಲಗಿರ ನಂಜುಂಡೋಲಿಂಗೋ. ಇಬ್ಬರ ಎಂಡಾರ ಮಧ್ಯ ಸುಖನಿದ್ರೆ ಮಾಡುತ್ತಾರೆ. ತಂದನ್ನ ತಾನನ ತಂದನ್ನ ತಾನೋ ತಂದನು ತಂದೆ ನಾನಾ ತಂದನ್ನ ತಾನನ ಸ್ವಾಮಿ ನಂಜುಂಡೋಲಿಂಗೋ. ಅಯ್ಯ ನಾಲ್ಕು ಮೂಲೆ ಒಳಗೆ ನಾಲ್ಕು ಮೂಲೆ ಒಳಗೆ ಎಂಟು ದಿಕ್ಕಿನ ಮಧ್ಯ ಎಂಟು ದಿಕ್ಕಿನ ಮಧ್ಯ ಧರ್ಮ ಕರ್ಮನೆಲ್ಲ ತೂಕ ಮಾಡ ನೋಡುತ್ತಾರೆ. ತಂದನ್ನ ತಾನನ ತಂದನ್ನ ತಾನೋ ತಂದನು ತಂದೆ ನಾನಾ ತಂದನ್ನ ತಾನನ ದೇವರು ನಂಜುಂಡೋಲಿಂಗೋ. ಅಯ್ಯ ಬೆಟ್ಟ ಹುಟ್ಟದಕ್ಕೂ ಮೊದಲೇ ಬೆಟ್ಟ ಹುಟ್ಟದಕ್ಕೂ ಮೊದಲೇ ಮೈಸೂರು ಕಟ್ಟಾಕೋ ಮೊದಲೇ ಮೈಸೂರು ಕಟ್ಟಾಕೋ ಮೊದಲೇ 10 ತಲೆಗಾಳ ಧರಿಸಿ 16 ಭುಜವ ತಾಳಿ ಸಿಂಹನ ಮೇಲೆ ಮೂರ್ತು ಮಾಡಿ ಕೈಯಲ್ಲಿ ಕತ್ತಿ ಹಿಡಿದು ಕೈಯಲ್ಲಿ ಕದಗತ್ತಿ ಹಿಡಿದು ಬಿಲ್ಲು ಬಾಣಗಳ ಹಿಡಿದು ಶಂಕು ಚಕ್ರಗಳ ಹಿಡಿದು ಚಲಗಾತಿ ಚಾಮುಂಡಮ್ಮ ಚಲಗಾತಿ ಚಾಮುಂಡಮ್ಮ ಕೋಟಿ ರಾಕ್ಷರ ಕೊಂದು ಮೈಸೂರಲ್ಲಿ ನೆಲಗೊಂಡ. ತಂದನ್ನ ತಾನನ ತಂದನ್ನ ತಾನೋ ತಂದನು ತಂದೆ ನಾನಾ ತಂದನ್ನ ತಾನನ ಚಾಮುಂಡಮ್ಮ. ಜೈನ ಧರ್ಮ ಪ್ರಬಲವಾಗಿದ್ದ ಕಾಲದಲ್ಲಿ ಜೈನ ಯಕ್ಷಿಯರಾಗಿದ್ದ ಮೈಸೂರಿನ ಬೆಟ್ಟದ ಮೇಲಿರುವ ಚಾಮುಂಡ ಹಾಗೂ ಉತ್ತನಹಳ್ಳಿಯಲ್ಲಿರುವ ಜ್ವಾಲಾಮಾಲಿನಿಯರು ಜೈನ ಧರ್ಮದ ಪ್ರಭಾವ ಕುಗ್ಗಿದ ಮೇಲೆ ಜನಪದ ದೇವತೆಯಾದರು. ಆ ಕಾಲಕ್ಕೆ ಈ ದೇವತೆಗಳ ಆರಾಧನೆಗೆ ತಮ್ಮಡಿಗಳೆಂಬ ಶೈವ ಸಂಪ್ರದಾಯದ ಬ್ರಾಹ್ಮಣೇತರ ಅರ್ಚಕರಿದ್ದರು. ಜನಪದರು ಮಡೆ ಹುಯ್ಯುವುದು, ಬಾನ ಕುಡಿಕೆ, ಬಾಯಿ ಬೀಗ, ಧೂಪದ ಸೇವೆ,
ಕಣ್ಣ ಕನ್ನಡಿ ಮುಂತಾದ ಅರ್ಚನಾ ವಿಧಾನಗಳನ್ನು ಅನುಸರಿಸುತ್ತಿದ್ದರಲ್ಲದೆ ಪ್ರಾಣಿ ಬಲಿಯನ್ನು ಕೊಡುತ್ತಿದ್ದರು. ಕೋಳಿ, ಕುರಿ, ಕೋಣಗಳ ಬಲಿಯಲ್ಲದೆ ನರಬಲಿಯನ್ನೂ ಈ ದೇವತೆಗೆ ಕೊಡುತ್ತಿದ್ದ ಸಂಗತಿಯನ್ನು ಫ್ರೆಂಚ್ ಸುವಾರ್ತಾ ಪ್ರಸಾರಕ ಅಬೆ ದುಬಾಯ್ ತನ್ನ ಗ್ರಂಥದಲ್ಲಿ ದಾಖಲಿಸಿದ್ದಾನೆ. ಆದರೆ ಸಂಸ್ಥಾನವನ್ನು ಆಳಿದ ಹೈದರಾಲಿ ಈ ನರಬಲಿ ಸಂಪ್ರದಾಯವನ್ನು ಕಡ್ಡಾಯವಾಗಿ ಕೊನೆಗೊಳಿಸಿದನೆಂದು ತಿಳಿದುಬರುತ್ತದೆ. ಇಂದಿಗೂ ಪ್ರಾಣಿ ಬಲಿ ಪದ್ಧತಿಯು ಉತ್ತನಹಳ್ಳಿ, ಸಾಕಳ್ಳಿ, ಕೇತಮ್ಮನಹಳ್ಳಿ, ರಮ್ಮನಹಳ್ಳಿ, ವಾಜಮಂಗಲ, ಲಲಿತಾದ್ರಿಪುರ, ಈರನಗೆರೆ, ಕ್ಯಾತಮಾರನಹಳ್ಳಿ, ಕನ್ನೇಗೌಡನ ಕೊಪ್ಪಲು ಮೊದಲಾದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಉಳಿದು ಬಂದಿದೆ. ಕಾಳುಗದಲ್ಲಿ ಕಲುಗಾತಿ, ಕಾಲುಗದಲ್ಲಿ ಕಲ್ಲೋಗಾತಿ, ಉಜ್ಜನಿಯ ಬಲವಂಕಾಳಿ, ಹೊರದಲ್ಲಿ ಲಕ್ಷ್ಮೀದೇವಿ, ಜಲದಲ್ಲಿ ಚಾಮುಂಡಮ್ಮ, ಹೊರವ ಪಾಲಿಸುತ್ತಾಯಿ ನಂಬುದು ಭಕ್ತಾರ ಮೇಲೆ. ತಂದನ್ನ ತಾನಾನ, ತಂದನ್ನ ತಾನಾನೋ, ತಂದನು ತಂದೆ ನಾನಾ. ತಂದನ್ನ ತಾನಾನ, ಬೆಳೆದವಳು ಚಾಮುಂಡಮ್ಮ. ಅಯ್ಯ 10 ತಲೆಗಳ ಧರಿಸಿ, 10 ತಲೆಗಳ ಧರಿಸಿ, 16 ಭುಜವ ತಾಳಿ, ಶಿಮ್ಮನ ಮೇಲೆ ಮೂರ್ತು ಮಾಡಿ, ಮುಗುಲನ್ನೇ ಕಟ್ಟಿ, ಮುಗುಲ ಮೇಲೆ ನಿಂತುಕೊಂಡು 6,000 ದಂಡ ಅರಸಿ ಸಂಹಾರ ಮಾಡಿ, 3,000 ದಂಡ ಮುರಿದು ಮೂಮಣ್ಣಲ್ಲಿ ಕಟ್ಟಿ, ಮೈಸಾಸುರನ ಹಾಕೊಂಡು ಮೈಸೂರಿನ ನೆಲಗೊಂಡ. ತಂದನ್ನ ತಾನಾನ, ತಂದನ್ನ ತಾನಾನೋ, ತಂದನು ತಂದೆ ನಾನಾ. ತಂದನ್ನ ತಾನಾನ, ಬೆಳೆದವಳು ಚಾಮುಂಡಮ್ಮ. ಚಲಗಾತಿ ಚಾಮುಂಡಮ್ಮ ಹೌದು, ಜಗಜ್ಜನನಿ ಆದಂತ್ಯವಳು ಆದಿಶಕ್ತಿ, ಅವಳೇ ಪಾರ್ವತಿ ದುರ್ಗಿ. ಹೌದೌದು, ಜಗದಾಂಬೆ ಆಗಿರುವಂತ ಪಾರ್ವತಾ ದೇವಿ ಮುಡುಗೆ ಸಿರತ್ನಗಿರಿ ಮುಡುಕು ತೊರೆ ಮಾನಂದಿ ಕೈಲಾಸದಿಂದ ಹೌದೌದು, ದೇವತಿ ದೇವಮಾನರುಗಳೆಲ್ಲ ಕುಂತು 6 ತಿಂಗಳ ನ್ಯಾಯ 3 ತಿಂಗಳು ಕೂಟ ಕೂಡಿ ಮೈಸಾಸುರ ಸಂಹಾರ ಮಾಡೋದಕ್ಕೆ ಇನ್ಯಾರಿಂದು ಸಾಧ್ಯವಿಲ್ಲ ಅಂತೇಳಿ ಶಿವನ ಮಡದಿ ಪಾರ್ವತಾ ದೇವಿಗೆ ಪಟ್ಟ ಕಟ್ಟಿ ಕಳಗಿಸಿದರಂತೆ. ಶಿವ ಪಟ್ಟವ ಕಟ್ಟಿ ಕಳಗಿಸಿದಾಗ ಪಾರ್ವತಾ ದೇವಿ ಬೆಟ್ಟದ ಮೇಲೆ ಬಂದು ನಿಂತು ಗರ್ಜನೆ ಮಾಡಿದಳಂತೆ. ಮೈಸಾಸುರನ ಯುದ್ಧ ಮಾಡಕ್ಕೆ ಕರೆದಳಂತೆ. ಓಹೋ, ಯುದ್ಧ ಮಾಡುವಾಗ ರಾಕ್ಷಸರು ಹೌದು, ಒಂದು ತೊಟ್ಟು ರಕ್ತ ಭೂಮಿಗೆ ಬಿದ್ರೆ ಮತ್ತೆ ಪುನಃ 1000 ಜನ ರಾಕ್ಷಸರು ಉದ್ಭವ ಆಯ್ತೇರವರಂತೆ. ಆವಾಗ ಇವರ ಜೊತೆಯಲ್ಲಿ ಜಗಳ ಮಾಡಿ ಯುದ್ಧ ಮಾಡಿ ಸಾಕಾಗಿ ತಾಯಿ ತನ್ನ ಹಣಿಯಲ್ಲಿ ಬಂದಂತ ಬೆವರಿನ ಹನಿಯ ತೆಗೆದು ಭೂಮಿ ಮೇಲೆ ಬಿಟ್ಟಾಗ ಆ ಬೆವರಲ್ಲೇ ಹುಟ್ಟಿದಳಂತೆ ತಾಯಿ ಜಗಜ್ಜನನಿ. ಆ ತಾಯಿ ಬೆವರಿನ ಹನಿಯಲ್ಲಿ ಹುಟ್ಟಿದವಳೆ ಇವತ್ತು ಉತ್ತನಳ್ಳಿ ಉರುಕಾತಿ. ನೋಡವ್ವ ತಂಗಮ್ಮ, ನನ್ನ ಬೆವರಿನಲ್ಲಿ ಹುಟ್ಟಿದವಳು ನೀನೇ ನನ್ನ ತಂಗಿ, ನಾನೇ ನಿನ್ನ ಅಕ್ಕ. ನನಗ್ ಬಂದ ಕಷ್ಟ ನಿನಗುಂಟು, ನಿನಗ್ ಬಂದ ಕಷ್ಟ ನನಗುಂಟು ತಂಗಮ್ಮ. ನನಗಾಗುವ ತೇರು ಜಾತ್ರೆ ತೆಪ್ಪದಲ್ಲಿ ನಿನಗೂ ಸಮ ತೇರು ತೆಪ್ಪನೆಲ್ಲ ಮಾಡಿಸ್ಕೊಡ್ತೀನಿ. ಪಕ್ಕದಲ್ಲಿ ಕಾಣುವ ಕಿರುಗುಡ್ಡೆ ಮೇಲೆ ಉತ್ತನಳ್ಳಿ ಒಳಗೆ ಹೋಗಿ ನೀನು ನೆಲಗೊಂಡು ತಾಯಿ ಅಂತೇಳಿ ತಾಯಿ ಜಗಜ್ಜನನಿ ಆದಿಶಕ್ತಿ ಪಾರ್ವತಾ ದೇವಿ ಅಂದ್ರೆ ಚಂಡ ಮುಂಡ್ರನ ಕೊಂದು ಚಂಡಿ ಚಾಮುಂಡಿ ಆದವಳು. ಆ ಚಾಮುಂಡಿ ದೇವಿ ತಾಯಿ ಉತ್ತನಳ್ಳಿ ಉರ್ಕಾತಿಯನ್ನ ಬೆಟ್ಟದಿಂದ ತಗೊಂಡೋಗಿ ನೆಲೆ ಮಾಡಿ ಕುಳ್ಳಿಸಿದ್ಲಂತೆ. ನಾನು ದೊಡ್ಡ ಬೆಟ್ಟದಲ್ಲಿ ನಾನಿರ್ತೀನಿ, ನೀನು ಕಿರುಗುಡ್ಡೆ ಒಳಗೆ ನೀನಿರು ತಂಗಮ್ಮ ಅಂತೇಳಿ ಯಾವಾಗ ಇರಿಸಿದಳು ಆವತ್ತಿಂದ ತಾಯಿ ಬೆಟ್ಟದಲ್ಲಿ ನೆಲೆಯಾಗಿ ನಿಂತಿರೋಳಂತೆ. ಭಕ್ತರು ಉದ್ಧಾರಕ್ಕೋಸ್ಕರವಾಗಿ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ, ಯಾರು ನನ್ನ ಪೂಜೆ ಮಾಡ್ತಾರೋ ಅಂತವರಿಗೆ ನಾನು ಒಲಿದು ಭಾಗ್ಯವನ್ನು ಕೊಡ್ತೀನಿ ಅಂತೇಳಿ ಜಗಜ್ಜನನಿ ಆದಂತ ಆದಿಶಕ್ತಿ ದುರ್ಗಿ ಆ ಚಂಡಿ ಚಾಮುಂಡಿ ಆ ಬೆಟ್ಟದ ಮೇಲೆ ನಿಂತಿರ್ತಕ್ಕಂಥವಳು. ಒಂದು ದಿನ ತಾಯಿ ಆದು ಸ್ನಾನವ ಮಾಡಿ, ಆದು ಸ್ನಾನವ ಮಾಡಿ, ಇದು ಮಳೆಗಾಲ ನುಟ್ಟು, ಇದು ಮಳೆಗಾಲ ನುಟ್ಟು, ಸಂಪಿಗೆ ಹೂವ ತೆಗೆದು ಹಾಸಿಗೆ ಮಾಡಿಕೊಂಡು, ಮಲ್ಲಿಗೆ ಹೂವ ತೆಗೆದು ತಲದಿಂಬ ಮಾಡಿಕೊಂಡು, ತಾಯಿ ತಾಯಮ್ಮ ಕಡ್ಕಲ್ಲು ಮಂಚದ ಮೇಲೆ ಆನಂದ
ಆನಂದವಾಗಿ ಮಲಗಬಡಂತೆ. ತಂದನ್ನ ತಾನಾನ ತಂದನ್ನ ತಾನಾನು ತಂದನು ತಂದೆ ನಾನಾ. ತಂದನ್ನ ತಾನಾನ ಬೆಳೆದವಳು ಚಾಮುಂಡಮ್ಮ. ಕ್ರಿಸ್ತಶಕ 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ದೇಗುಲವನ್ನು ಜೀರ್ಣೋದ್ಧಾರ ಮಾಡಿದರು. ಅಲ್ಲದೆ ಈ ಅವಧಿಯಲ್ಲಿ ದೇವಿಯ ಉತ್ಸವಕ್ಕಾಗಿ ಸಿಂಹಾಸನ, ರಥ ಹಾಗೂ ಸಂಸ್ಕೃತ ಶ್ಲೋಕಗಳನ್ನು ಕೆತ್ತಿರುವ ನಕ್ಷತ್ರ ಮಾಲಿಕೆಯಂತಹ ಆಭರಣಗಳು ಚಾಮುಂಡಿಯನ್ನು ಅಲಂಕರಿಸಿದವು. ಅಷ್ಟು ಮಾತ್ರವಲ್ಲ, ಜನಪದ ಸಂಪ್ರದಾಯವನ್ನು ದೇಗುಲದಿಂದ ಹೊರದಬ್ಬಿ ವೈದಿಕ ಸಂಪ್ರದಾಯವನ್ನು ರೂಢಿಗೆ ತರಲಾಯಿತು. ಈ ರಕ್ತ ಬೀಜಾಸುರನ ಕೊಲ್ಲಕ್ಕೆ ನನ್ನಿಂದ ಆಗುತ್ತಾ ಇಲ್ಲ ಕಣಯ್ಯವ್ವ ಅಂದಾಗ, ಅಕ್ಕ ಈ ಭೂಮಿಗೆಲ್ಲ ನನ್ನ ನಾಲಿಗೆನ ಚಾಚಿ ನಿಂತ್ಕೊಳ್ಳ ಅನ್ಲು. ಒಳ್ಳೇದಲ್ಲವಾ? ಒಳ್ಳೇದಾಯ್ತು. ಹಾ, ಇಡೀ ಭೂಮಂಡಲಕ್ಕೆ ತನ್ನ ನಾಲಿಗೆನ ಚಾಚಿ ನಿಂತ್ಕೊಂಡ್ಲು. ಯಾರು? ಕಾತಿ. ಉರ್ಕಾತಿ, ಹೌದು. ಜ್ವಾಲಾಮುಖಿ. ಹಾ ಹಾ. ಅವಳ ನಾಲ್ಗೆ ಮೇಲೆ ರಕ್ತ ಬೀಜಾಸುರ ನಿಲ್ಲಿಸಿ ಒಬ್ಬೊಬ್ಬರನ್ನಾಗ ಕೊಚ್ಕೊಂಡು ಹೋದ್ಲು ಚಾಮುಂಡೇಶ್ವರಿ. ಹೌದು. ಬಿದ್ದಂತ ರಕ್ತ ಒಂದು ತೊಟ್ಟು ಭೂಮಿಗೆ ಬೀಳದಂತೆ ಹಾ ಹಾ. ಘಟನೆ ಕುಡ್ಕೊಂಡ್ಲು ಉತ್ನಳ್ಳಿ ಮಾರವ್ವ. ಹೌದಪ್ಪ. ಆಗ ಕಟ್ಟ ಕಡಿಯದಾಗೆ ಮೈಸಾಸುರ ಬಂದ. ಹಾ. ತಾಯಿ ಚಾಮುಂಡಿ ಮೇಲೆ ಹಾರ್ದ. ಹಾ ಹಾ. ಕೋಣನ ವೇಷವನ್ನ ತಾಳಿ ಹಾರಿದ ಕೂಡಲೇ ಹಾ ಹಾ. ಆ ಕೋಣನ ಕೆಳಗೆ ಕೆಡವಿ ಹೌದು. ತನ್ನ ತ್ರಿಶೂಲದಿಂದ ಎದೆಗೆ ಹೊಡೆದಳು. ಹಾ. ಒಡೆದ ಕೂಡಲೇ ರಕ್ತ ಹಾಕಕ್ಕೆ ಕೆಳಗೆ ಬೀಳ್ತಿರ್ಬೇಕಾರ ಮೈಸಾಸುರಮ್ಮ. ಹಾ ಹಾ. ಆಹಾ, ಹರಿಯದೇ ನಾ ಈ ಲೋಕದಲ್ಲಿ ಎಣ್ಣೆ ಮೇಲು ಅನ್ನುವುದನ್ನು ತಿಳಿಯದೆ ಹೌದಪ್ಪ. ನಾನು ಕೇವಲ ಒಂದು ಹೆಣ್ಣಿಂದ ಮರಣ ಬರಲಿ ಎಂದೇ ನಾನು. ಹಾ ಹಾ. ನನ್ನ ತಪ್ಪಾಯ್ತು ತಾಯಿ. ಹಾ ಹಾ. ಈ ಜಗತ್ತಿಗೆ ಮೂಲ ಆದಿಶಕ್ತಿ ಇದ್ದಾಳೆ ಎನ್ನುವುದನ್ನು ಮರೆತು ಬಿಟ್ಟೆ ನಾನು. ಹೌದು ತಾಯಿ. ಎಣ್ಣೆ ಸರ್ವಶಕ್ತಿ ಎನ್ನುವುದನ್ನು ಮರೆತು ಬಿಟ್ಟೆ ನಾನು. ಅಪರಾಧವನ್ನು ಮನ್ನಿಸು. ಹಾ ಹಾ. ಅವ್ವ ಪ್ರಾಣ ಹೋಗ್ತಾ ಇದೆ, ಹೌದು. ನನಗೆ ಮೋಕ್ಷವನ್ನು ಕೊಡು ಎಂದ ಮಹಿಷಾಸುರ. ಆಗ ಹರಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಉಂಟು ಮಹಿಷ. ಹೌದು. ಬಾ ಹಾಗಂತೇಳಿ ಅವನ ಒಂದು ಸುಂದರವಾದ ಹೂವನ್ನು ಮಾಡಿ ಹಾ ಹಾ. ತನ್ನ ಬಲಗೈಲಿಟ್ಕೊಂಡ್ಲು ತಾಯಿ ಚಾಮುಂಡೇಶ್ವರಿ. ಹೌದಪ್ಪ. ಸುಂದರವಾದ ಹೂವನ್ನು ಮಾಡಿ ಕೈಲಿಟ್ಕೊಂಡ್ಲು. ಹಾ. ಸದಾ ಮಹಾವೀರ ನೀನು ನನ್ನ ಜೊತೆಯಲ್ಲಿರು ಬಾ ಅಂತೇಳಿ ಇಟ್ಕೊಂಡ್ಲು. ಹಾ ಹಾ. ಇಲ್ಲಿ ರಾಕ್ಷಸರ ದಂಡು ನಾಶವಾಯಿತು. ಹೌದು. 9 ದಿನ ಆಗೋಯ್ತಲ್ಲಪ್ಪ ಇವರೆಲ್ಲ ನಾಶ ಮಾಡುವುದು. ಹಾ ಹಾ. ಆಗ ಎಲ್ಲಾ ದೇವತೆಗಳ ಕೈ ಮುಗಿದು ಅವರವರ ಲೋಕಕ್ಕೆ ಹೊರಟಿದ್ದಾರೆ. ಹಾ. ಮಹಿಷಾಸುರ ಸೆರೆಯಿಂದ ಮುಕ್ತಿಯನ್ನು ಒಂದಾಯ್ತು. ಹೌದು. ಎಲ್ರು ಹೊರಟ್ರು ಅವರವರ ಲೋಕಕ್ಕೆ. ಹಾ. ಇಲ್ಲಿ ಜ್ವಾಲಾಮುಖ ಕೇಳ್ತಾಳ, ಅಕ್ಕ ಹಾ, ಹಾ. ನನ್ನನ್ನು ಪಡೆದಿಯಲ್ಲ, ನಾನೇ ಲೋಗಿ ನೆಲೆಸಬೇಕು ಅನ್ಲು. ಹೇಳಕ್ಕ. ಅವ್ವ, ನನ್ನ ಕಷ್ಟ ಕಾಲದಲ್ಲಿ ಆದವಳು ನೀವು. ಹೌದು. ಮುತ್ತಿನಹಳ್ಳಿ ಅಂತಿತ್ತು, ಹಾ. ಅಲ್ಲೋಗಿ ನೀ ನೆಲೆಸು ಅಂದ್ರು. ಎಲ್ಲ ದೇವತೆಗಳು ಹಾ. ಅವರವರ ಲೋಕದಲ್ಲಿ ಹೋಗಿ ನೆಲೆಸಿದ್ರು. ಸರಿ ಸ್ವಾಮಿ. ಆಗ ಆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಕೇಳಲು ಚಾಮುಂಡೇಶ್ವರಿ, ಹಾ ಹಾ. ಅಮ್ಮ ನನ್ನನ್ನು ಪಡೆದಿಯಲ್ಲ, ನಾನೆಲ್ಲ ಹೋಗಿ ನೆಲೆಸಬೇಕು. ಹೇಳಕ್ಕ. ಆಗ ಹಾ, ಹಾ. ತಾಯಿ ಚಾಮುಂಡೇಶ್ವರಿ ಜ್ವಾಲಾಮುಖಿ ಉತ್ತರಳ್ಳಿ ಉರುಕಾತಿ ಹೇಳುತ್ತಿದ್ದಾರೆ. ಹಾ, ಏನಂತ ಸ್ವಾಮಿ? ಅವ್ವ, ನನ್ನ ಯುದ್ಧ ಸಮಯದಲ್ಲಿ ಕಾಪಾಡದಂತಾವಳು ನೀನು. ಹೌದು. ನನ್ನ ಕಷ್ಟ ಸುಖಕ್ಕೆ ಬೇಕಾಯ್ತಿಯೇ, ಹಾ, ಹಾ. ನೀನು ನನ್ನ ಎದುರಿಗೆ ಇರಬೇಕು ಅಂತ ಹೇಳಿ ಹಾ, ಹಾ. ಮುಂದೆ ಉತ್ತರಳ್ಳಿ ಇತ್ತಲ್ಲ, ಹೌದು. ಆ ಬೆಟ್ಟದ ಮೇಲೆ ನೆಲೆಗೊಳ್ಳು ಅಂತ ಹೇಳಿ ಅಪ್ಪಣೆ ಕೊಟ್ಟಳು. ಹಾ ಹಾ. ಅದರಂತೆ ಆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತರಳ್ಳಿ ಮಾರವನಾಗಿ ನೆಲೆಸಿದ್ದಾಳೆ. ಸರಿ ಸ್ವಾಮಿ. ಆಗ ಉತ್ತರ ದೇಶದಿಂದ ಬಂದಿದ್ರಲ್ಲಪ್ಪ 7 ಜನ ಅಕ್ಕ ತಂಗಿಯರು ಒಟ್ಟಾಗಿ. ಹಾ ಹಾ. ಯಾರ್ಯಾರು ಅಂದರೆ ಹೇಳಿ. ಉರಿಮಸಣಮ್ಮ, ಸ್ವಾಸಿಲಿವನ್ನಾದೇವಿ, ಮೂಗುರು ತಿಬ್ಬಾದೇವಿ, ಕನ್ನಂಬಾಡಿ ಕಾಳಿ, ಬನ್ನೂರಿ ಹಮಾದ್ರಿ, ಹಾ. ದಂಡಿಗೆ ಮಿಗಿಲಾದ ದಂಡಿನ ಮಾರಿ ಹೌದು. ಒಂದೊಂದು ಗ್ರಾಮದಲ್ಲಿ ಹೋಗಿ ನೆಲೆಸಿಕೊಂಡಿದ್ದಾರೆ. ಹಾ ಹಾ. ಈ ಮಾರಿಲ್ಲ. ನಾಡನ್ನ ಕಾಪಾಡೋದಕ್ಕೋಸ್ಕರವಾಗಿ, ಹೌದು ಸ್ವಾಮಿ. ಈ ಸುತ್ತೇಳು ನಾಡಿನ ಜನರ ಕಾಪಾಡೋದಕ್ಕೋಸ್ಕರವಾಗಿ 7 ಜನ ಅಕ್ಕ ತಂಗಿಯರು ಒಂದೊಂದು ಕಡೆ ನೆಲೆಗೊಂಡಿದ್ದಾರೆ. ಹೌದು. ಇಲ್ಲಿ ಚಾಮುಂಡೇಶ್ವರಿ ಮಹಿಷಾಸುರನ್ನು ಕೊಂದು ಹಾ. ಎಲ್ಲ ದೇವತೆಗಳ ಸೆರೆ ಬಿಡಿಸಿ ಆಯ್ತಲ್ಲ. ಹೌದು. ವೈದಿಕ ವಿಧಿವಿಧಾನಗಳಿಂದ ದೇವಿಯನ್ನು ಅರ್ಚಿಸಲು ತಮಿಳುನಾಡಿನಿಂದ ಆಗಮ ಪೂಜಾ ವಿಧಿ ಪಂಡಿತರಾದ ಆಗಮಿಕರನ್ನು ಕರೆಸಿಕೊಳ್ಳಲಾಯಿತು. ಈ ಎಲ್ಲಾ ಬದಲಾವಣೆಗಳಿಗೆ ದಿವಾನ್ ಪೂರ್ಣಯ್ಯನವರ ಆದೇಶಗಳೇ ಪ್ರಮುಖ ಕಾರಣವೆಂದು ಹೇಳಲಾಗಿದೆ. ಈ ಅವಧಿಯಲ್ಲಿ ಸ್ಕಂಧ, ವರಾಹ, ಕಲ್ಕಿ, ಕಾಳಿಕ ಮುಂತಾದ ಪುರಾಣಗಳಿಂದ ದೇವಿ ಮಹಾತ್ಮೆಯನ್ನು ಹೇಳುವ ಸಹಸ್ರನಾಮ ಪಾಠಕ ಸಿಬ್ಬಂದಿ ಹುಟ್ಟಿಕೊಂಡಿತು. ಅಲ್ಲದೆ ಶಿಷ್ಟ ಪುರಾಣಗಳನ್ನು ಆಧರಿಸಿ ಬರೆದ ಚಾಮುಂಡೇಶ್ವರಿ ಮಹಾತ್ಮೆ ಎಂಬ ಹೊತ್ತಗೆಯು
1918 ಹೊತ್ತಿಗೆ ಪ್ರಕಟವಾಯಿತು. ತಂದನ ತಂದನ ತಂದೆ ನಾನ ತಂದನ್ನ ತಾನ ಸ್ವಾಮಿ ನಂಜುಂಡು ಲಿಂಗೋ ತಂದನ್ನ ತಾನ ತಂದನ ತಂದೆ ನಾನ ಜನಪದ ಗೀತೆಗಳನ್ನು ಹಾಡಿದವರು ಮಳವಳ್ಳಿ ಮಹದೇವಸ್ವಾಮಿ ಮತ್ತು ಸಂಗಡಿಗರು ಹಾಗೂ ಮೈಸೂರು ಗುರುರಾಜ್ ಮತ್ತು ಸಂಗಡಿಗರು. ಅಯ್ಯ ಚಲದಲ್ಲಿ ಚಾಮುಂಡಮ್ಮ ಚಲದಲ್ಲಿ ಚಾಮುಂಡಮ್ಮ ಕುಲದಲ್ಲಿ ಪಾರ್ವತಿ ವರವ ಪಾಲಿಸು ತಾಯಿ ನಂಬದ ಭಕ್ತರ ಮೇಲೆ ತಂದನ್ನ ಚಾಮುಂಡಿ ಹಬ್ಬ, ದಸರಾ ಸಂಭ್ರಮ. ಜನಪದರ ನಾಲಿಗೆಯಲ್ಲಿ ಮೈಸೂರ ದೇವತೆ. ಮಹಿಷಾಸುರನ ಕೊಂದು ಮೈಸೂರ್ಲಿ ನೆಲಗೊಂಡ ತಂದನ್ನ ತಾನ ರಚನೆ ಡಾಕ್ಟರ್ ಪಿಕೆ ರಾಜಶೇಖರ್. ಸಹ ನಿರೂಪಣೆ ಆರ್ ಲೋಕೇಶ್ವರಿ. ನಡಗಡ ನಂಜುಂಡು ಲಿಂಗೋ ವರವ ಪಾಲಿಸು ತಾಯಿ ಬೆಟ್ಟದವಳೆ ಚಾಮುಂಡಮ್ಮ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ತಂದನ್ನ